ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಹನ್ ವ್ಲಾಗ್ಸ್. ನಾನು ನಿಮ್ಮ ಶಿಲ್ಪ. ಹೇಗಿದ್ದೀರಾ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಇವತ್ತಿನ ರೆಸಿಪಿ ನಾವು ವಾಂಗಿಬಾತ್ ಪೌಡರ್ನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾವು ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಒಂದು 12 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 10 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಊರಿನ ಸಿಮ್ನಲ್ಲಿ ಇಟ್ಬಿಟ್ಟು ಮೆಣಸಿನ್ಕಾಯಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು ನಾವು. ಇಲ್ಲಾಂದರೆ ಅದು ಚೆನ್ನಾಗಿ ಪೌಡ್ರ್ ಆಗೋಲ್ಲ, ಒಂಥರ ಸಿಪ್ಪೆ ಥರ ಇರುತ್ತೆ, ಚೆನ್ನಾಗಿರಲ್ಲ. ಚೆನ್ನಾಗಿ ಫೈನ್ ಪೌಡ್ರ್ ಆಗಬೇಕಂದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಮೆಣಸಿನ್ಕಾಯಿನ ನಾವು ಹುರ್ಕೋಬೇಕು. ಒಂದು 10 ನಿಮಿಷದಲ್ಲಿ ನಾವು ಈ ಪೌಡರ್ ರೆಡಿ ಮಾಡಿ ಇಟ್ಕೋಬೋದು. ಫ್ರೆಶ್ ಆಗಿರುತ್ತೆ. ಪೌಡರ್ ರೆಡಿ ಇದ್ದರೆ 5 ನಿಮಿಷದಲ್ಲಿ ವಾಂಗಿಬಾತ್ ಆಗೋಗುತ್ತೆ. ಮೆಣಸಿನ್ಕಾಯಿ ಆಗಿದೆ, ತೆಗೆದಿದ್ದೀನಿ ನಾನು. ಈಗ 3 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು 2 ಸ್ಪೂನ್ ಉದ್ದಿನಬೇಳೆ ಹಾಕ್ಕೋಬೇಕು. ನೆಕ್ಸ್ಟ್ 1 ಬೈ 1 ಇಂಗ್ರೀಡಿಯೆಂಟ್ಸ್ ಹಾಕ್ಕೋತಾ ಹೋಗಬೇಕು. ನಾವು ಸಿಮ್ಮಲ್ಲೇ ಇಟ್ಕೊಂಡು ಉರಿಬೇಕು. ಹಂಗಾದರೆ ಕಲರು ಫ್ಲೇವರು ಎಲ್ಲ ಚೆನ್ನಾಗಿ ಬರುತ್ತೆ ಪೌಡರ್ದು. ನಾವು ದೊಡ್ಡ ಉರಿಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ, ಕಲರು ಚೆನ್ನಾಗಿರಲ್ಲ, ಸ್ಮೆಲ್ಲು ಚೆನ್ನಾಗಿರಲ್ಲ, ಫ್ಲೇವರು ಚೆನ್ನಾಗಿ ಬರಲ್ಲ ಪೌಡ್ರದ್ದು. ಈಗ ನೋಡಿ, ನಾನು 2 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದನ್ನು ಹುರ್ಕೋಬೇಕು. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಮೆಂತ್ಯ ಹಾಕೋತೀನಿ. ಒಂದು 1/4 ಸ್ಪೂನ್ ಮೆಂತ್ಯ ಆದರೆ ಸಾಕು. ಈಗ ನೋಡಿ, ಕಲರ್ ಚೇಂಜ್ ಆಗಿದೆ. ಇವಾಗ ನಾವು 3 ಇಂಚಷ್ಟು ಚಕ್ಕೆ, ಒಂದು 6 ಲವಂಗ, 4 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು. ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ನಾವು. ಈಗ ನೋಡಿ, ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ ಚಕ್ಕೆ ಅದು. ನೆಕ್ಸ್ಟು ನಾವು ಧನಿಯಾ ಹಾಕೋಬೇಕಾಗುತ್ತೆ. 4 ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ನಾನು. ಎಲ್ಲರೂ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಆದಷ್ಟು ಇನ್ಸ್ಟೆಂಟ್ ಮನೆಯಲ್ಲೇ ಮಾಡ್ಕೊಳ್ಳಿ, ಪೌಡರ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಟೈಮ್ ಇದ್ದಾಗ, ಫ್ರೀ ಇದ್ದಾಗ ನಿಮಗೆ ಪೌಡರ್ ರೆಡಿ ಮಾಡಿಕೊಂಡ್ರೆ ಚಕ ಅಂತ ಮಾಡಿ ಮುಗಿಸ್ಬಿಡ್ಬೋದು. ಟಿಫನ್ನು, ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್ಗೆಲ್ಲ. ಆದಷ್ಟು ಔಟ್ಸೈಡಿಂದ ತರೋದು ಕಡಿಮೆ ಮಾಡಿ. ಈಗ ಮಸಾಲೆ ಐಟಮ್ಸ್ ಎಲ್ಲ ಆರಾಮ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನಾವು ಒಣಕೊಬ್ಬರಿ ತುರಿ ಹಾಕ್ಕೋಬೇಕು. ಒಂದು 4 ಸ್ಪೂನ್ ಒಣಕೊಬ್ಬರಿ ತುರಿ ಹಾಕ್ಕೋಬೇಕಾಗುತ್ತೆ. ಕೊಬ್ಬರಿ ಒಂದು 30 ಸೆಕೆಂಡ್ ಫ್ರೈ ಆಗಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಪಿಂಚಷ್ಟು ಹಿಂಗು, ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕಿ ಗ್ರೈಂಡ್ ಮಾಡಿದ್ರೆ ನಮ್ಮದು ವಾಂಗಿಬಾತ್ ಪೌಡರ್ ರೆಡಿ ಆಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.